ಭಾಳ ದಿನ ಹಿಂದೆ ಒಂದು ಫಿಲ್ಮ್ ಬಂದಿತ್ತು ಮಾರ್ಟಿನ್ ಅಂತ ಹೇಳಿ. ನಾ ಬರೋಬ್ಬರಿ ಅದ್ರ ಹೆಸರು ಹೇಳಂಗಿಲ್ಲ, ಅದಕ್ಕಪ್ಪ ಅದರ ಭಾಳ ದೊಡ್ಡ ಕೇಸ್ ನಡೆದವ. ಮಾರ್ಟಿನ್ ಅಂತ ಬಂದಿತ್ತು. ಅದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇಂಟರ್ನ್ಯಾಷನಲ್ ಲೆವೆಲ್ದಾಗ ಹೇತಾಡಿ ಮಾಡಿತ್ತು. ಎದಕ್ಕಪ್ಪ ಆ ಥರ ನಮ್ಮ ಕನ್ನಡ ಇಂಡಸ್ಟ್ರಿ ಅಂತ ಭಾರಿ ಫಿಲ್ಮ್ ಬರಾಕತ್ತಿದ್ದ. ಅವಾಗ ಕಾಂತಾರ ಬಂದಿತ್ತು, KGF ಚಾಪ್ಟರ್ 1 ಬಂದಿತ್ತು, KGF ಚಾಪ್ಟರ್ 2 ಬಂದಿತ್ತು, ಮತ್ತು ಸಪ್ತಸಾಗರ ಚಲೋ ಬಂದಿತ್ತು, 777 ಚಾರ್ಲಿ ಬಂದಿತ್ತು. ನಮ್ಮ ಕನ್ನಡ ಇಂಡಸ್ಟ್ರಿ ಎಕ್ದಮ್ ಟಾಪ್ ಒಳಗಿತ್ತು. ಮಾರ್ಟಿನ್ ಬಂದ ಎಲ್ಲ ಹಿಡಿಸ್ತು. ಅದು ಆಗ ನಮ್ಮ ಕನ್ನಡ ಇಂಡಸ್ಟ್ರಿ ಮತ್ತೊಂದು ಸ್ವಲ್ಪ ಮ್ಯಾಗ್ ತೊಗೊಂಡೋಯ್ತು. ಫ್ರಮ್ ಸೋ ಫಿಲ್ಮ್, ಆಮೇಲೆ ಕಾಂತಾರ ಚಾಪ್ಟರ್ 1, ಮತ್ತು ಆಮೇಲೆ ಇನ್ನೂ ಹಾಗೆ ಒಂದು ಫಿಲ್ಮ್ ಬರಾಕತ್ತು. ಯಾವಾಗ ಸ್ವಲ್ಪ ಚಲೋ ರೆಸ್ಪಾನ್ಸ್ ಬರಾಕತ್ತು ಬೇರೆ ಸೈಡಿಂದ. ಈ ಸದ್ದ ಮತ್ತು ಅದೇ ಆ್ಯಕ್ಟರ್ದು ಫಿಲ್ಮ್ ಬರಾಕತ್ತೈತಿ, KD ದ ಡೆವಿಲ್ ಅಂತ. ಇಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿದ ಇಜ್ಜತ್ ಏನೈತಲ್ಲ ಅದು ರೋಡಿಗೆ ತರ್ತದ ಇಡೀ ನ್ಯಾಷನಲ್ ಲೆವೆಲ್ ಒಳಗೆ. KD ದ ಡೆವಿಲ್ ಅನ್ನುವಂಥದ್ದು ಫಿಲ್ಮ್ದ ಟ್ರೇಲರ್ ಬಂದೈತಿ. ಫಿಲ್ಮ್ದ ಟ್ರೇಲರಿಗೆ ನಾನು ಒಂದಿಲ್ಲ ಅಂದ ರಿವ್ಯೂ ಮಾಡಬೇಕಪ್ಪ ಅಂತಂದ್ರೆ ಕೆಟ್ಟ ಹೊಲಸ್ ಟ್ರೇಲರ್ ಐತಿ. ಧ್ರುವ ಸರ್ಜಾ ಬೈ ಅವನಿಗೆ ನಾಚಿಕೆ ಬರಾಕತ್ತೈತಿಲ್ಲ, ಯಾರಿಗೆ ಗೊತ್ತ. ಬೈ ನಿನಗೆ ಅವನಿಗೆ ಹಂತ ದೊಡ್ಡ ಡೈರೆಕ್ಟರ್ಸ್ ಬರಾಕತ್ತಾರ, ಅಪ್ರೋಚ್ ಮಾಡಕತ್ತಾರ, ಬಂದು ಫಿಲ್ಮ್ ಮಾಡಕತ್ತಾರ. ದೊಡ್ಡ ಪ್ರೊಡಕ್ಷನ್ ಹೌಸ್ದು ಫಿಲ್ಮ್ ಬರಾಕತ್ತಾವ. ಆದ್ರೆ ಅವ ಇಂಥ ಸ್ಕ್ರಿಪ್ಟ್ಗಳು ಚೂಸ್ ಮಾಡಕತ್ತಾನ, ಇಂಥ ಪರಿ ಹೊಲಸ್ ಆ್ಯಕ್ಟಿಂಗ್ ಮಾಡಕತ್ತಾನ. ಸ್ಕ್ರಿಪ್ಟ್ ಸಡಿನಂತೂ ಇಟ್ಟೇ ಬಿಟ್ರಿ. ಸ್ಕ್ರಿಪ್ಟ್ ಚಲೋ ಇಲ್ಲಪ್ಪ ಅಂತಂದ್ರು ಆ್ಯಕ್ಟರ್ ಏನಿರತ್ತಂದು ಮೆಹನತ್ ಹಾಕ್ಬೇಕಲ್ಲ. ಅದು ಆ್ಯಕ್ಟರ್ದು ಏನು ಕೆಲಸ ಆಯ್ತಲ್ಲ ಅದು ನಾನು ಈ ಫಿಲ್ಮ್ ಒಳಗೆ ಒಟ್ಟೆ ಕಾಣಿಸಲ್ತೆ. ಈ ಟ್ರೇಲರ್ ಒಳಗೆ ಒಟ್ಟೆ ಕಾಣಿಸಲ್ತ ನನಗೆ. ಲಾಸ್ಟ್ 2 ಫಿಲ್ಮ್ ಧ್ರುವ ಸರ್ಜಾದ ಹೇತ್ರಾಡ್ಯದಾವ, ಪೊಗರು, ಮಾರ್ಟಿನ್. ಬೈ ಎಷ್ಟು ಹೊಲಸ್ ಫಿಲ್ಮ ಇಡೀ ದುನಿಯಾದಾಗೆ ಇಲ್ಲ. ಎದಕ್ಕಪ್ಪ ಅಂತಂದ್ರೆ ಅದರೊಳಗೆ ಏನು ಲಾಜಿಕ್ ಇಲ್ಲ, ಏನಿಲ್ಲ. ಪ್ರತಿಯೊಂದು ಫಿಲ್ಮ್ದಾಗೂ ಸೇಮ್ ಟೈಪ್ ಆಫ್ ಆ್ಯಕ್ಟಿಂಗ್, ಸೇಮ್ ಟೈಪ್ ಆಫ್ ಡ್ಯಾನ್ಸ್, ಸೇಮ್ ಟೈಪ್ ಆಫ್ ಫೇಶಿಯಲ್ ಎಕ್ಸ್ಪ್ರೆಷನ್ ಎಲ್ಲ ಸೇಮ್ ಇರ್ತದೆ. ಬರೀ ಹೆಸರು ಚೇಂಜ್ ಇರ್ತದೆ, ಸ್ಟೋರಿ ಚೇಂಜ್ ಇರ್ತದೆ. ಅದ್ಲೇ KVN ಪ್ರೊಡಕ್ಷನ್ ಅವ್ರದ್ದು ಹಾಲತ್ ಖರಾಬ್ ಆಗೈತಿ. ಆದರೆ ಈ ಟೈಪ್ ಫಿಲ್ಮ್ ಅಂತಪ್ಪ ಅಂತಂದ್ರೆ ಪ್ರೊಡಕ್ಷನ್ ಹೌಸ್ದವ್ರು ಏನಾರ ಮಾಡ್ಬೇಕು. ಇನ್ನು ನೆಕ್ಸ್ಟ್ ಬರೋನು ಸಂಜಯ್ ದತ್ ಮ್ಯಾಗ. ಬೈ ಸಂಜಯ್ ದತ್ ಎಲ್ಲ ಕಡೆ ಕಾಣಿಸಕತ್ತಾರೆ, ಪ್ರತಿಯೊಂದು ಫಿಲ್ಮ್ದಾಗೂ ವಿಲನ್ ಆಗತ್ತಾರ, ಏನೇನು ಮಾಡಕತ್ತಾರ. ಆದ್ರೆ ಈ ಫಿಲ್ಮ್ದಾಗ ಅವ್ರದ್ದು ಭಾಳ ಚೀಪ್ ಅನ್ಸಕತ್ತದ. ಈಗ ಲೇಟೆಸ್ಟ್ ಅವ್ರ ಫಿಲ್ಮ್ ದುರಂಧರದಾಗ ಅವ್ರದ್ದು ಕೆಲಸ ಎಷ್ಟು ಚಲೋ ಐತೆ. ಮತ್ತು ಈಗ ನೆಕ್ಸ್ಟ್ ನಾವು ಇದ್ರೊಳಗೆ ನೋಡಕತ್ತೀವಿ ಯಾವ್ದು ಭಾಳ ಆನ್ ಪಾಯಿಂಟ್ ಅನ್ಸಾವಲ್ತು ನನಗೆ. ನಾ ಸ್ಟಾರ್ಟಿಂಗ್ ಹಿಡಿದು ಹೇಳಾಕತ್ತೀನಿ, ಯಾವಾಗ KD ಏನು ಪ್ರಮೋಷನಲ್ ಮಟೀರಿಯಲ್ ಬರಾಕತ್ತಿಲ್ಲ, ಅದ್ರ ಟೀಸರ್, ಅದ್ರ ಹಾಡಗಳು ಅವಾಗೇನು ಹಿಡಿದೆ ಈಗಿನ ತನೂ ನಾ ಈ ಒಂದೇ ಮಾತು ಹೇಳ್ತೀನಿ, ನನಗೆ ಪ್ರೇಮರ ಮ್ಯಾಗ ಸ್ವಲ್ಪ ನಂಬಿಕೆ ಐತಿ. ಈ ಸದ್ದು ಹೇಳಬೇಕಪ್ಪ ಅಂತಂದ್ರೆ ಈ ಸದ್ದು ಅಂಥ ಪರಿ ಫುಲ್ ನಂಬಿಕೆ ಇಲ್ಲ. ಸೊ ಟ್ರೇಲರ್ ನೋಡೋಣ ನನಗೆ ಭಾಳ ಹೊಲಸು ಅನ್ಸೈತಿ ಟ್ರೇಲರ್. ಸೊ ಆದರೂ ಒಂದು ಸ್ವಲ್ಪ ನಂಬಿಕೆ ಐತಿ. ಅವ್ರ ಫಿಲ್ಮ್ದಾಗ ಇಮೋಷನ್ಸ್, ಅವ್ರ ಫಿಲ್ಮ್ದಾಗ ಏನದ ರೈಟಿಂಗ್ ಇರ್ತೈತಲ್ಲ ಭಾರಿ ನನಗೆ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತದೆ. ಸೊ ಅವ್ರ ಮ್ಯಾಗ ಒಂದೇ ನಂಬಿಕೆ ಐತೆ ನನಗೆ. ಇನ್ನೂ ಮಟ್ಟ ಹೇಳ್ತೀನಿ, ಪಿಕ್ಚರ್ ಮ್ಯಾಗ ಒಟ್ಟೆ ನಂಬಿಕೆ ಇಲ್ಲ, ಬರೀ ಡೈರೆಕ್ಟರ್ ಮ್ಯಾಗ ನಂಬಿಕೆ ಐತಿ. ಸೊ ಪಿಕ್ಚರ್ ಒಳಗೆ ಆ್ಯಕ್ಟರ್ಸ್ ಮ್ಯಾಗೂ ನನಗೆ ನಂಬಿಕೆ ಇಲ್ಲ. ಧ್ರುವ ಸರ್ಜಾ ಮ್ಯಾಗಂತೂ ನಾನು ನಂಬಿಕೆ ಕಳ್ಕೊಂಡೇ ಬಿಟ್ಟಿನಿ. ಅವ ಅಂಥ ಚಲೋ ಕೆಲಸ ಮಾಡಿದ್ರಪ್ಪ ಅಂತಂದ್ರೆ ನನಗೆ ಅವ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋಂಗಿಲ್ಲ ಅಂತ ನನಗೆ ಅನ್ನಿಸ್ತದೆ. ಸೊ ನೋಡೋಣ, ಫಿಲ್ಮ್ ಬರಾಕತ್ತೈತೆ 30th ಏಪ್ರಿಲಿಗೆ. ಹ್ಯಾಂಗೆ ಹಾಕದು ನೋಡೋಣ. ಹೊಲಸು ಬತ್ತಪ್ಪ ಆ ಥರ ಹೊಲಸು ಹಾಕುನು, ಚಲೋ ಬತ್ತಪ್ಪ ಆ ಥರ ಏನು ಚಲೋ ಐತಿ ಅದು ಹಾಕ್ತೀನಿ. ತಗೊಂಡು ಮುಂದೆ ನೋಡಿದಾಗ ಹೇಳ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.